ಮಿಥುನ ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. 2026 ಜನವರಿ ತಿಂಗಳಿನ ಮಿಥುನ ರಾಶಿಯವರ ಫಲಿತಾಂಶಗಳು. ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿದೆ ಅಂತ ನೋಡೋಣ. ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ವಕ್ರಿಯಾಗಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ರಾಹು ಕುಂಭ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಹಾಗೇನೆ ಶುಕ್ರ ಜನವರಿ 13ನೇ ತಾರೀಕು ಧನುಸು ರಾಶಿಯಿಂದ ಮಕರಕ್ಕೆ ಪ್ರವೇಶ ಮಾಡ್ತಾರೆ. ಇನ್ನು ಸೂರ್ಯನು ಕೂಡ ಜನವರಿ 14ನೇ ತಾರೀಕು ಧನುಸು ರಾಶಿಯಿಂದ ಮಕರಕ್ಕೆ ಪ್ರವೇಶ ಮಾಡ್ತಾರೆ. ಬುಧ ಜನವರಿ 17ನೇ ತಾರೀಕು ಧನುಸು ರಾಶಿಯಿಂದ ಮಕರಕ್ಕೆ ಪ್ರವೇಶ ಮಾಡ್ಕೊಳ್ತಾರೆ. ಕುಜನು ಕೂಡ ಜನವರಿ 16ನೇ ತಾರೀಕು ಧನುಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ಕೊಳ್ತಾರೆ. ಈ ಎಲ್ಲಾ ಒಂದು ಗ್ರಹ ಸಂಚಾರದಿಂದ ಮಿಥುನ ರಾಶಿಯವರಿಗೆ ಮುಖ್ಯವಾಗಿ ಈ ತಿಂಗಳಿನ ಪ್ರಥಮಾರ್ಧ ಏನಿದೆ, ಜನವರಿ 1ನೇ ತಾರೀಕಿನಿಂದ ಜನವರಿ 15ನೇ ತಾರೀಕು, ಈ 15 ದಿನಗಳ ಕಾಲ ಸಪ್ತಮ ಸ್ಥಾನದಲ್ಲೇ 4 ಗ್ರಹಗಳ ಸಂಚಾರ ನಡೀತಾ ಇದೆ. ಬುಧ, ಶುಕ್ರ, ಸೂರ್ಯ, ಕುಜ ಈ 4 ಗ್ರಹಗಳು ಕೂಡ ಸಪ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೇನೆ ಈ ಸ್ಥಾನದ ಮೇಲೆ ವಕ್ರಿ ಗುರುವಿನ ದೃಷ್ಟಿನೂ ಇದೆ, ಶನಿಯ ದೃಷ್ಟಿನೂ ಇದೆ. ಸೊ ಅಂದ್ರೆ 6 ಗ್ರಹಗಳ ಇನ್ಫ್ಲುಯೆನ್ಸ್ ಸಪ್ತಮ ಸ್ಥಾನದ ಮೇಲೆ ಇದೆ. ನೋಡಿ, ಸಪ್ತಮ ಸ್ಥಾನ ಅಂದ್ರೆ ಮದುವೆ, ದಾಂಪತ್ಯ ಸುಖ, ಪಾರ್ಟ್ನರ್ಶಿಪ್, ಬಿಸ್ನೆಸ್ ಅಥವಾ ವ್ಯಾಪಾರ ಆಗಿರ್ಬೋದು, ಒಂದು ಪ್ರಯಾಣ ಆಗಿರ್ಬೋದು, ನಮ್ಮ ಮಾನಸಿಕವಾಗಿ ನಾವು ಯಾವ ತರ ಇರ್ತೀವಿ, ಸೊ ಶಾರೀರಿಕವಾಗಿ ಯಾವ ತರ ಇರ್ತೀವಿ, ನಮ್ಮ ಮದುವೆ ಸಂಗಾತಿ ಏನು ಸಂಗಾತಿ ಇದೆ, ಗಂಡ ಅಥವಾ ಹೆಂಡತಿ ಅವರ ಜೊತೆ ನಾವು ಯಾವ ತರ ಇರ್ತೀವಿ, ಇದನ್ನೆಲ್ಲ ರೆಪ್ರೆಸೆಂಟ್ ಮಾಡುತ್ತೆ. ಅಂತಹ ಸಪ್ತಮ ಸ್ಥಾನದ ಮೇಲೆ 6 ಗ್ರಹಗಳ ಇನ್ಫ್ಲುಯೆನ್ಸ್ ಇರ್ತಕ್ಕಂಥದ್ದು. ನನ್ನ ಮಗನಿಗೆ ಮದುವೆ ಮಾಡಬೇಕು, ಮಗಳಿಗೆ ಮದುವೆ ಮಾಡಬೇಕು, ಸಂಬಂಧಗಳನ್ನ ನೋಡ್ತಾ ಇದೀವಿ, ಇದು ಸರಿಯಾದ ಸಮಯ ಅಲ್ಲ. ಸುಮ್ಮನೆ ಅನಾವಶ್ಯಕವಾಗಿ ಸಂಬಂಧಗಳನ್ನ ನೋಡೋದಕ್ಕೆ ಸದ್ಯಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಆ ಸಂಬಂಧಗಳು ಬರುತ್ತೆ, ಹಂಗೆ ಕಟ್ಟಾಗುತ್ತೆ, ಪೋಸ್ಟ್ಪೋನ್ ಆಗೋದು, ನಾಳೆ ಬರ್ತೀವಿ ನಾಳೆ ಬರ್ತೀವಿ, ಈ ತರ ಡಿಲೇ ಆಗ್ತಾ ಹೋಗುತ್ತೆ. ನೀವು ಅಂದ್ಕೊಂಡಿರ್ತಕ್ಕಂತಹ ಸಂಬಂಧಗಳು ಈಗ ಸದ್ಯಕ್ಕೆ ಸಿಗುವುದು ಕಷ್ಟ ಇರುತ್ತೆ. ಹಾಗೇನೆ ಗಂಡ ಹೆಂಡತಿಯರ ವಿಚಾರದಲ್ಲಿ, ಗಂಡ ಮತ್ತು ಹೆಂಡತಿಯರ ಪರಸ್ಪರ ಹೊಂದಾಣಿಕೆ ವಿಚಾರದಲ್ಲೂ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯಗಳು, ಗಂಡ ಅಥವಾ ಹೆಂಡತಿಯ ಬಗ್ಗೆನೇ ಅದೇ ಒಂದು ಟೆನ್ಷನ್ ಅನ್ನೋದಿರುತ್ತೆ ತಲೆಯಲ್ಲಿ. ಹಾಗೇನೆ ನಿಮ್ಮ ಗಂಡ ಅಥವಾ ಹೆಂಡತಿಯ ಹತ್ತಿರದ ಸಂಬಂಧಿಗಳ ಜೊತೆ ಅಷ್ಟೊಂದು ಬಾಂಧವ್ಯ, ಪ್ರೀತಿ, ವಿಶ್ವಾಸದಿಂದ ಇರೋದಕ್ಕೆ ಆಗೋದಿಲ್ಲ. ಸಮಯದಲ್ಲಿ ಏನಾದ್ರೂ ಒಂದು ಮನಸ್ಪರ್ಧೆಗಳು ಬರ್ತಾ ಇರುತ್ತೆ, ಏನಾದ್ರೂ ಒಂದು ಕಿರಿಕಿರಿ ಅನ್ನೋದು ಬರ್ತಾ ಇರುತ್ತೆ. ಹಾಗೇನೆ ವ್ಯಾಪಾರ ಕ್ಷೇತ್ರದಲ್ಲಿ ಏನೆಲ್ಲ ಇದ್ದೀರಾ, ಅವರು ಈ ಸಮಯದಲ್ಲಿ ಸ್ವಲ್ಪ ರಿಸ್ಕ್ ತಗೊಳೋದಕ್ಕೆ ಹೋಗ್ಬೇಡಿ, ಇಲ್ಲ ಅಂದ್ರೆ ಸ್ವಲ್ಪ ತೊಂದರೆಗಳು ಆಗ್ತಾ ಹೋಗುತ್ತೆ. ಅಂದ್ರೆ ಸರಿಯಾದ ಹಣದ ಸೌಲಭ್ಯ ಇಲ್ಲದೆ ಮತ್ತೆ ಸಾಲ ಮಾಡ್ತಕ್ಕಂಥದ್ದಾಗಿರ್ಬೋದು, ಮತ್ತೆ ಅದಕ್ಕೆ ಬಂಡವಾಳ ಹಾಕ್ತಕ್ಕಂಥದ್ದಾಗಿರ್ಬೋದು, ಆ ರಿಸ್ಕ್ ಎಲ್ಲ ತಗೊಳೋದಕ್ಕೆ ಹೋಗ್ಬೇಡಿ. ವ್ಯಾಪಾರದಲ್ಲೂ ಕೂಡ ಅಷ್ಟೊಂದು ಪ್ರಗತಿ ಅಂತೂ ಕಾಣ್ತಾ ಇರೋದಿಲ್ಲ. ಹಾಗೇನೆ ದಶಮ ಸ್ಥಾನದಲ್ಲಿ ಶನಿಯ ಸಂಚಾರ ನಡೀತಾ ಇದೆ. ಉದ್ಯೋಗ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಒತ್ತಡಗಳ ಸುರಿಮಳೆ ಬರ್ತಾ ಇರುತ್ತೆ. ಹಾಗೇನೆ ಇದೊಂದು ಟೆಸ್ಟಿಂಗ್ ಪೀರಿಯಡ್ ಆಗಿರುತ್ತೆ. ನಿಮಗೆ ಉದ್ಯೋಗದ ವಿಚಾರದಲ್ಲಿ ಇದೊಂದು ಪರೀಕ್ಷಾ ಸಮಯ ಅಂತಾನೆ ಹೇಳ್ಬೋದು. ದಶಮ ಸ್ಥಾನಕ್ಕೆ ಶನಿ ಬಂದಾಗ ಅಷ್ಟಕವರ್ಗ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ, ಅವ್ರು ಬಲಿಷ್ಠರಾಗಿದ್ದಾರಾ, ಬಲಹೀನರಾಗಿದ್ದಾರಾ, ಅದನ್ನು ನಿಮ್ಮ ಜಾತಕ ರೀತಿಯ ಗೊತ್ತಾಗುತ್ತೆ. ಅದನ್ನ ನೀವು ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ದಶಮ ಸ್ಥಾನದಲ್ಲಿ ಶನಿಯ ಸಂಚಾರ ಏನಿದೆ, ಇದೊಂದು ಟೆಸ್ಟಿಂಗ್ ಪೀರಿಯಡ್ ಆಗಿರುತ್ತೆ. ಉದ್ಯೋಗದ ಬಗ್ಗೆನೆ ಜಾಸ್ತಿ ಒತ್ತಡಗಳಿರುತ್ತೆ. ಉದ್ಯೋಗದ ವ್ಯಾಲ್ಯೂ ಗೊತ್ತಾಗುತ್ತೆ. ಇವಾಗ ಉದ್ಯೋಗ ಇರ್ಬೇಕಾಗಿತ್ತೇನೋ, ಬಿಟ್ಬಿಟ್ನೇನೋ, ಅಥವಾ ಉದ್ಯೋಗದಲ್ಲಿ ಯಾವ ತರ ಇರಬೇಕು, ಅದ್ರ ಬಗ್ಗೆನೆ ಆ ಒಂದು ವ್ಯಾಲ್ಯೂ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಈ ಪ್ರಥಮಾರ್ಧ ಈ ತರ ಇದ್ರೆ, ದ್ವಿತೀಯಾರ್ಧ ಅಂದ್ರೆ ಜನವರಿ 15ನೇ ತಾರೀಕಿನ ನಂತರ ಜನವರಿ 31ನೇ ತಾರೀಕಿನ ತನಕ ಅಷ್ಟಮ ಸ್ಥಾನದ ಮೇಲೆ ಗ್ರಹಗಳ ಸಂಚಾರ ಪ್ರಾರಂಭ ಆಗುತ್ತೆ. 8ನೇ ಮನೆಯಲ್ಲಿ ಗ್ರಹಗಳು ಅಷ್ಟೊಂದು ಒಳ್ಳೆಯ ಫಲಿತಾಂಶಗಳನ್ನ ಕೊಡೋದಿಲ್ಲ. ಈ ಗುಪ್ತಾಂಗಗಳಲ್ಲಿ ಸಮಸ್ಯೆಗಳನ್ನು ಕೊಡ್ತಕ್ಕಂಥದ್ದು. ಆಮೇಲೆ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಏನು ಅವರ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಅವರು ತಗೊಳ್ತಕ್ಕಂತಹ ನಿರ್ಧಾರಗಳ ಮೇಲೆ ಈ ಒಂದು ಖರ್ಚುಗಳು, ವೆಚ್ಚಗಳು ಡಿಸೈಡ್ ಆಗ್ತಾ ಹೋಗುತ್ತೆ. ಹಾಗೇನೆ ಆಕಸ್ಮಿಕವಾಗಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರುಗಳನ್ನ ನೋಡುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ. ತೃತೀಯಾಧಿಪತಿ ಅಷ್ಟಮ ಸ್ಥಾನದಲ್ಲಿ, ರವಿ ಕೂಡ ಅಷ್ಟಮ ಸ್ಥಾನಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. 6ನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಕುಜನು ಕೂಡ ಅಷ್ಟಮ ಸ್ಥಾನ, ಪಂಚಮಾಧಿಪತಿ ಮತ್ತು ನಿಮ್ಮ ರಾಶಿಯಾಧಿಪತಿ ಕೂಡ ಅಷ್ಟಮ ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ನಡ್ಕೊಂತ ಹೋದ್ರೂ ಕೂಡ ಈ ಸಮಯದಲ್ಲಿ ದಣಿವಾಗ್ತಕ್ಕಂಥದ್ದು, ಬೇಗ ಆಯಾಸ ಆಗ್ತಕ್ಕಂಥದ್ದು, ಈ ತರಹದ ಒಂದು ಫಲಿತಾಂಶಗಳು. ಅಷ್ಟಮ ಸ್ಥಾನದ ಮೇಲೆ ಗ್ರಹಗಳ ಒಂದು ಸಂಖ್ಯೆ ಅಧಿಕವಾಗಿರೋದ್ರಿಂದ ಕೆಲವೊಂದು ಸಲ ಆರ್ಥಿಕವಾಗಿ ನಮಗೆ ಸ್ವಲ್ಪ ಅಭಿವೃದ್ಧಿ ಕಂಡು ಬಂದಂಗೆ ಬಂದ್ರೂ ಕೂಡ ಅಲ್ಲಿ ಖರ್ಚುಗಳು ಕೂಡ, ಅನಾವಶ್ಯಕವಾಗಿ ಖರ್ಚುಗಳು ಕೂಡ ಆಗ್ತಾ ಇರುತ್ತೆ. ಆಮೇಲೆ ಆಕಸ್ಮಿಕವಾಗಿ ಈ ಒಂದು ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು, ಹಾಗೆ ಆಸ್ತಿ ವಿಚಾರದಲ್ಲಿ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು, ಏರುಪೇರುಗಳನ್ನ ನೋಡ್ತಕ್ಕಂತಹ ಸಾಧ್ಯತೆ
ನಿಮ್ಮ ಗಂಡ ಅಥವಾ ಹೆಂಡತಿ ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ಅವರು ತೆಗೆದುಕೊಳ್ತಕ್ಕಂತಹ ಹಣಕಾಸಿನ ನಿರ್ಧಾರಗಳಾಗಿರಬಹುದು, ಸಂತಾನದ ಒಂದು ವಿಚಾರದಲ್ಲಾಗಿರ್ಬೋದು, ಸ್ವಲ್ಪ ಆಕಸ್ಮಿಕವಾಗಿ ಬದಲಾವಣೆಗಳನ್ನ ನೋಡೋದಕ್ಕೆ ಇಲ್ಲಿ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಅದರ ಸಿಚುಯೇಷನ್ ಬರ್ತಾ ಹೋಗುತ್ತೆ ಅಂತಂದು ಅರ್ಥ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಇದು ಸಮಯ ಅಲ್ಲ, ಅಷ್ಟೊಂದು ಉತ್ತಮವಾಗಿರ್ತಕ್ಕಂತಹ ಸಮಯ ಅಲ್ಲ. ರಾತ್ರಿ ವೇಳೆ ಪ್ರಯಾಣಗಳನ್ನು ತಪ್ಪಿಸಿ ಅಷ್ಟಮ ಸ್ಥಾನದ ಮೇಲೆ ಗ್ರಹಗಳ ಒಂದು ಸಂಚಾರ ಪ್ರಾರಂಭ ಆಗ್ತಾ ಇರೋದ್ರಿಂದ ನೋಡಿ, ರ್ಯಾಶ್ ಡ್ರೈವಿಂಗ್ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಸಾಕಷ್ಟು ತೊಂದರೆಗಳಿದೆ ಈ ವರ್ಷನೂ ಕೂಡ. ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಸಾಕಷ್ಟು ಅವಘಡಗಳು, ಅಪಘಾತಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ಇರೋದಕ್ಕೆ ಪ್ರಯತ್ನ ಮಾಡಿ. ಹಾಗೇನೆ ಈ ಒಂದು ಮಿಥುನ ರಾಶಿಯವರು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದ್ರೆ, ಪ್ರತಿನಿತ್ಯನೂ ಕೂಡ ಮಹಾಲಕ್ಷ್ಮಿ ಆರಾಧನೆಯನ್ನು ಹೆಚ್ಚಾಗಿ ನೀವು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಹಾಗೇನೆ ಈ ಅರಿಶಿನ ಬಣ್ಣದ ಎಲ್ಲೋ ಕಲರ್ ಬಟ್ಟೆ ಒಂದು ಕರ್ಚಿಪ್ ತಗೊಂಡ್ಬಿಟ್ಟು 300 ಗ್ರಾಮ್ ಕಡಲೆ, 300 ಗ್ರಾಮ್ ಬೆಲ್ಲ ಹಾಕ್ಬಿಟ್ಟು ಕಟ್ಬಿಟ್ಟು ಗುರುವಾರ ಬೆಳಗ್ಗೆ ಆಂಜನೇಯ ಸ್ವಾಮಿ ಒಂದು ಪಾದ ಹತ್ರ ಇಡಿಸ್ಬಿಟ್ಟು ಒಂದು 3 ಪ್ರದಕ್ಷಿಣೆ ಮಾಡ್ಕೊಂಡ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ಈ ತರ 3 ಗುರುವಾರನು ಮಾಡ್ಕೊಳ್ಳಿ. 3 ಗುರುವಾರ ಮಾಡಿ ಬಿಟ್ಬಿಡಿ. ಹಾಗೇನೆ ಪ್ರತಿನಿತ್ಯ ಪ್ರದೋಷ ಕಾಲದಲ್ಲಿ ಶಿವನ ದೇವಸ್ಥಾನ ಅಥವಾ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಈ ಒಂದು ಎಳ್ಳು ಬತ್ತಿ ಮತ್ತು ಎಳ್ಳೆಣ್ಣೆ ದೀಪವನ್ನು ಕೂಡ ಹಚ್ಚಿ ಬರಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ಅಲ್ಲೇ ಕುತ್ಕೊಂಡ್ಬಿಟ್ಟು ಕಾಲಭೈರವೇಶ್ವರ ಅಷ್ಟಕವನ್ನು ಒಂದು ಕನಿಷ್ಠ ಪಕ್ಷ 8 ಬಾರಿ ಆದ್ರೂ ಪಠನೆ ಮಾಡ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡಿದ್ರೆ ಸ್ವಲ್ಪ ಉತ್ತಮವಾದ ಸ್ಥಿತಿಗತಿಗಳು ನಿಮ್ಗೆ ಗೋಚರ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಇದೆಲ್ಲ ಮಿಥುನ ರಾಶಿಯವರ ಫಲಿತಾಂಶಗಳು. ಹಾಗೆ ಒಂದು ಚಿಕ್ಕ ಕಿವಿ ಮಾತು, ಇದು ಗೋಚಾರದಲ್ಲಿ ಇರ್ತಕ್ಕಂತಹ ಫಲಿತಾಂಶಗಳು ಮಾತ್ರ ಆಗಿರುತ್ತೆ. ಮಿಥುನ ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ. ಎಲ್ಲರಿಗೂ ಕೂಡ ಒಂದೇ ತರಹದ ಸ್ಥಿತಿಗತಿಗಳು ಇರುವುದಿಲ್ಲ. ಅವರವರ ದಶಾಭಕ್ತಿಗೆ ತಕ್ಕಂತೆ ಅವರವರ ಜಾತಕ ರೀತ್ಯ ಏನೇನಿದೆ, ದಶಮ ಸ್ಥಾನದಲ್ಲಿ ಶನಿ ಬಂದಿದ್ದಾರೆ ಈಗ ನಿಮ್ಮ ಮಿಥುನ ರಾಶಿಯವರಿಗೆ. ಸೊ ಅಲ್ಲಿ ಯಾವ್ದಾದ್ರು ಶನಿಗೆ ಶತ್ರುಗ್ರಹಗಳು ಇದ್ದಾರ, ಶನಿ ಅಷ್ಟಕವರ್ಗ ಬಿಂದುಗಳು, ಇದೆಲ್ಲನೂ ನೋಡ್ಕೊಂಡ್ರೆ ಅವಾಗ ಇಂಡಿವಿಜುವಲ್ ಜಾತಕದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನಾವು ಸಾಮೂಹಿಕವಾಗಿ ಮಿಥುನ ರಾಶಿಯವರಿಗೆ ಈ ತರ ಇರುತ್ತೆ ಅಂತಕ್ಕಂತಹ ವಿಚಾರವನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಅಷ್ಟು ಬಿಟ್ರೆ ಎಲ್ಲರಿಗೂ ಕೂಡ ನಾನು ಇಂಡಿವಿಜುವಲ್ ಆಗಿ ಯಾವ್ದನ್ನು ಹೇಳ್ತಾ ಇಲ್ಲ, ಸಾಮೂಹಿಕವಾಗಿ ಹೇಳ್ತಾ ಇರೋದು. ಹಾಗೇನೆ ಸ್ವಲ್ಪ ಜಾತಕ ರೀತಿಯ ದಶಾಭುಕ್ತಿಗಳ ಸಮಯದಲ್ಲಿ ನಾವೇ ಕಷ್ಟಪಟ್ಬಿಟ್ಟು ಪರಿಹಾರಗಳನ್ನ ಮಾಡ್ಕೋಬೇಕು. ಹಾಗಲೇನೆ ನಮಗೆ ಅಲ್ಲಿ ಆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಸುಮ್ನೆ ಬ್ಲೈಂಡ್ ಆಗಿ ಹೋಗೋದು ಬೇಡ. ಜಾತಕ ರೀತಿಯ ಇರ್ತಕ್ಕಂತಹ ನೋಡಿ, ಆಮೇಲೆ PDF ಅಂತ ಹೇಳ್ತೀವಿ ನಾವು. PDF ನಾವು ಕೊಟ್ರೆ ನೀವು PDF ತಗೊಂತೀರಾ, ಆ PDF ಅಲ್ಲಿ ಏನಿರುತ್ತೆ? ಏನು ಇರೋದಿಲ್ಲ. ಸೊ ಜಾತಕವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಯಾವ ದಶಾಭುಕ್ತಿ ಇದೆ, ಯಾವ ದಶಾಭುಕ್ತಿ ಬಂದಾಗ ಏನ್ ಪರಿಹಾರ ಮಾಡ್ಕೋಬೇಕು, ಆ ಪರಿಹಾರ ನಾವೇ ಕಷ್ಟಪಟ್ಬಿಟ್ಟು ಮಾಡ್ಕೋಬೇಕು. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ. ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.